ಚೆನ್ನಾಗಿಲ್ಲ ಇವನು ಅಲ್ಲಿ ನೋಡಿ. ನಾವು ಇವಾಗ ಎಲ್ಲೋಗ್ತಾ ಇದ್ದೀವಿ ಅಂತ ನನ್ನ ತಮ್ಮ ಹೇಳ್ತಾನಂತೆ. ಅಷ್ಟು ಬಿಸಿಲಿದೆ, ತುಂಬ ಖುಷಿ ಆಗ್ತಿದೆ. ಮೇ ಬಿ ಮರಳನ್ನೇ ತೆಗೆದ್ಬಿಟ್ಟವ್ರೆ ಆಚೆಗೆ ಅನಿಸುತ್ತೆ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಅಂಕಲ್ ಜೊತೆ ನಾನು ಟ್ರಿಪ್ ಬಂದಿದ್ದೀನಿ, 1 ಡೇ ಟ್ರಿಪ್. ಇವಾಗ ನಂಜನಗೂಡು ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ತಲಕಾಡಿಗೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು ಗೈಸ್, ತುಂಬಾ ಬಿಸಿಲು, ನನಗೆ ಆಗ್ತಾನೆ ಇಲ್ಲ, ಅಷ್ಟು ಸೆಕೆ ಆಗ್ತಾ ಇದೆ, ಅಷ್ಟು ಬಿಸಿಲಿದೆ. ತಲಕಾಡಲ್ಲಿ ಬರೀ ಮರಳಿರುತ್ತೆ, ಅಲ್ಲಿ ಏನು ಮಾಡೋದು ಹೆಂಗೆ ನಡೆಯೋದು ಗೊತ್ತಿಲ್ಲ ನನಗೆ. ಸೂಪರ್ ದರ್ಶನ, ಜನ ಇರಲಿಲ್ಲ, ಬೇಗ ಬೇಗ ದರ್ಶನ ಆಯಿತು. ಈಗ ಇಲ್ಲಿಂದ ಎಲ್ಲ ಹೋಗ್ತಾ ಇದ್ದೀವಿ ತಲಕಾಡು. ಇವನು ನನ್ನ ತಮ್ಮ ತರಲೆ ತಮ್ಮ, ಇವನು ಏನು ಮಾತಾಡಲ್ಲ ಗೈಸ್. ನೋಡಿ ಚೆನ್ನಾಗಿಲ್ಲ ಇವನು ಅಲ್ಲಿ ನೋಡಿ. ಅಲ್ತೋಸು ದೇವಸ್ಥಾನದಲ್ಲೇ ಊಟ ಇದೆ ಪ್ರಸಾದ, ಸೊ ಅದನ್ನು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಒಳಗಡೆ ಹೋದ್ಮೇಲೆ ತಿಂಡಿ ಆದಮೇಲೆ ಕರೆದು ಹೋಗ್ತಾ ಸಿಗೋಣ. ನಾವು ಇವಾಗ ಎಲ್ಲೋಗ್ತಾ ಇದ್ದೀವಿ ಅಂತ ನನ್ನ ತಮ್ಮ ಹೇಳ್ತಾನಂತೆ, ಕೇಳಿಸ್ಕೊಳ್ಳಿ. ಹಾಯ್ ಗಾಯ್ಸ್, ನಾವು ಇವಾಗ ನಂಜನಗೂಡು ದೇವಸ್ಥಾನ ಮುಗಿಸ್ಕೊಂಡು ತಲಕಾಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗೋಣ. ತಲಕಾಡಿಗೆ ಬಂದಿದ್ದೀವಿ. ದೇವಸ್ಥಾನ ನೋಡಿ, ಇದ್ರ ವೀಡಿಯೋಸ್ ಹಾಕಿರ್ತೀನಿ, ಮುಂಚೆನೇ ನೋಡ್ಕೊಳ್ಳಿ. ಇವಾಗ ನಾವು ಇಲ್ಲೊಬ್ಬರು ಗೈಡ್ ತೊಗೊಂಡಿದ್ದೀವಿ, ಅವ್ರು ನಮಗೆ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಅವ್ರೇನೇನು ಹೇಳ್ತಾರೆ, ಎಲ್ಲೆಲ್ಲಿ ಏನೇನಿದೆ ಎಲ್ಲ ಕೇಳೋಣ. ತುಂಬ ಬಿಸಿಲು. ಈ ದೇವಸ್ಥಾನ ಆಗಲಿ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತಾರಲ್ಲ ಅದನ್ನು ರೆಕಾರ್ಡ್ ಮಾಡ್ತೀನಿ. ಆವಾಗಲೇ ನಾನು ಹೇಳಿದೆ ಅಲ್ವಾ ಗೈಡು ಬರ್ತಾರೆ ಅಂತ. ಅವರು ಒಂದು ದೇವಸ್ಥಾನನೇ 1 ಅವರ್ ಮಾಡ್ತಾಯಿದ್ರು. ಅದಕ್ಕೆ ಅವ್ರು ಬೇಡ ಹೋಗೋದಕ್ಕೆ ವಾಪಸ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಹಾಗೆ ನಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಮರಳಿದೆ. ಆದರೆ ಮುಂಚೆ ನಾನು ಯಾವಾಗ ಬಂದಿದ್ದಂದರೆ, ನಾನು ಚಿಕ್ಕವಳಿದ್ದಾಗ ಬಂದಿದ್ದು. ಆವಾಗ ಇದು ಇರ್ತಾ ಇರಲಿಲ್ಲ, ಏನೂ ಇಲ್ಲ, ಬರೀ ಮರಳ ಮೇಲೆ ನಡ್ಕೊಂಡು ಹೋಗ್ಬೇಕಿತ್ತು. ಫುಲ್ ಇದಕ್ಕಿಂತ ಜಾಸ್ತಿ ಮರಳಿತ್ತು. ಇವಾಗ ಕಡಿಮೆ ಆಗಿದೆ. ಈ ಥರ ಎಲ್ಲ ಇರಲಿಲ್ಲ ಗೈಸ್ ಮುಂಚೆ. ಇವಾಗ ಪಾತಾಳೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ನಡ್ಕೊಂಡು ಹಂಗೆ ನನ್ನ ಕೈಲಿ ಹೋಗೋಕ್ಕಾಗಿಲ್ಲ ಕೆಳಗಡೆವರೆಗೂ, ಅದಕ್ಕೆ ನಮ್ಮ ಗಲಾಂಟಿ ಹೋಗಿದ್ದಾರೆ ನೋಡಿ. ಈಶ್ವರ, ಆಮೇಲೆ ಚೌಡೇಶ್ವರಿ ದೇವಸ್ಥಾನ, ಇನ್ನೆರಡು ಗೈಸ್. ಫಸ್ಟ್ ಒಂದಾಯಿತು, ಫಸ್ಟ್ ವೀಡಿಯೋ ಹಾಕಿದ್ದೀನಿ ನಾನೇನೋ. ಸುಸ್ತಾಗ್ತಾ ಇದೆಯಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಳು ಮರಳಲ್ಲಿ ನಡೆಯೋದು? ಬಾರೇಲಿ ಅಷ್ಟೇ. ಅವನು ಸ್ವಲ್ಪ ಶೈ, ಕ್ಯಾಮ್ರಾ ಬಂದರೆ ಮಾತಾಡೋಲ್ಲ ಗೈಸ್. ಅವನು ಇದನ್ನ ನೋಡ್ಬೇಕಂತ ಹೇಳಿದ್ದಕ್ಕೆ ನಾವು ಬಂದಿದ್ದಲ್ವೇನೋ. ಏನು ಮಾಡಿದೆ, ಇನ್ನೊಂದ್ಸಲ ಮಾಡು ಕರಿಯಾ. ಈ ಪಾತಾಳೇಶ್ವರ ದೇವಸ್ಥಾನ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು ಮರಳಲ್ಲಿ. ಇವಾಗ ಅಷ್ಟೊಂದು ಮರಳಿಲ್ಲ, ಮೇ ಬಿ ಮರಳನ್ನೇ ತೆಗೆದ್ಬಿಟ್ಟವ್ರೆ ಆಚೆಗೆ ಅನಿಸುತ್ತೆ.
ಎರಡು ಒಂದು ಲಾರಿ ತುಂಬೆಲ್ಲ ತಗೊಂಡೋದ್ರಂತೆ ಮಾಡಿ ನಿಂಗೆ ಹೇಳಿದ್ರೆ ಬಂದು ಅಲ್ಲಿ ಅಪ್ಪ ಕೇಳ್ತು ಹೇಳಿದ್ರು ಲಾರಿ ತುಕ್ಕಂಡು ತಗೊಂಡೋದ್ರಂತೆ ಮರಳನ್ನ. ಯಾರು ಹೇಳಿದ್ದು? ಆ ಸ್ವಾಮೀಜಿ ಹೇಳಿದ್ರು, ಅಪ್ಪ ಕೇಳಿದ್ರಂಗ. ಯಾರ ಸ್ವಾಮೀಜಿ ಹೇಳೋದಂತೆ ಗೈಸ್. ಇಲ್ಲಿ ಒಂದೇನೋ ಮೈಸೂರು ರಾಜ್ರದ ಒಂದು ಕತೆ ಇದೆ, ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮೈಸೂರು ರಾಜರು ಇಲ್ಲಿಗೆ ಈ ಅಮ್ಮನ ಚಿನ್ನ ಕಿತ್ಕೊಂಡು ಹೋಗಿ ಅಂತ ಬಂದಿದ್ರ. ಆಗ ಆ ಅಮ್ಮ ಚಿನ್ನ ಜಾಸ್ತಿ ಮಡಿಕೊಂಡಿತ್ತಲ್ಲ, ಆ ಅಮ್ಮ ಹೋಗಿ ನದಿಗೆ ಬಿದ್ದು ಈ ರಾಜ ಶಾಪ ಕೊಟ್ಟೆ, ಇದು ಮರಳಾಗ್ಲಿ ಆಮೇಲೆ ಮೈಸೂರು ರಾಜರಿಗೆ ಮಕ್ಕಳಾಗದ ಇರಲಿ, ಮಾಲಂಗಿ ಮಡುವಾಗ್ಲಿ ಅಂತ ಶಾಪ ಕೊಟ್ಟಿತ್ತ ಅಮ್ಮ. ಅದಂಗೆ ಈಗಲೂ ಶಾಪ ಕಂಟಿನ್ಯೂ ಕೊಟ್ಬಿಟ್ಟು ಆಗಿದೆ. ಅವಳು ನದಿಗೆ ಆರ್ಬಿಡ್ತಾಳೆ. ಅದೇ ಶಾಪಕ್ಕೆ ಈಗಲೂ ಮರಳ ಹಂಗೆ ಮೈಸೂರಿಗೆ ರಾಜರಿಗೆ ಮಕ್ಕಳಾಗಿರ್ಲಿಲ್ಲ. ಇದೇ ಲಾಸ್ಟ್ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ. ಮುಗೀತು. ಬರ್ದಕ್ಕೆ ಅವಳು ಗಂಟು ಚಿನ್ನ ಎಲ್ಲ ಕಟ್ಕೊಂಡು ಕಾವೇರಿ ಮಾಲಂಗಿ ಮಡುವಾಗಲಿ, ತಲಕಾಡು ಮರಳಾಗಲಿ, ಮೈಸೂರು ಮಹಾರಾಜ ನನಗೆ ಇಷ್ಟು ನೋವು ಕೊಟ್ಟನಲ್ಲ, ಅವ್ನ ಮಾನ ಹಾಳಾಗಲಿ, ಅವ್ನ ಮಕ್ಕಳಿಲ್ದೆ ಹೋಗಲಿ ಅಂತ ಶಾಪ ಕೊಟ್ಟ ಅಷ್ಟೇ. ಮರಳಾಯಿತು, ಮಕ್ಕಳಂತೂ ಇಲ್ಲ. ಊತೋಗವ ಚಿನ್ನ ಗಿನ್ನ ಎಲ್ಲ ಬೇಕಾದಷ್ಟು. ಈ ಗೋಕರ್ಣದಲ್ಲಿ ಒಂದು ಗೋವನ ಪಾದದಾಸಿಗೂ ಬರೀ ಬೆಲ್ದಚ್ಚು ಕರೆಕ್ಟಾಗಿ ಬೆಲ್ದಚ್ಚಿಲ್ವಾ ಅಲ್ಲಿವರೆಗೂ ಗೋವನ ಪಾದದರ್ಸಿಗೂ ಅಂತಾನೆ. ಇಲ್ಲಿ ಚಿನ್ನ ಎಷ್ಟು ಬಿದ್ದಿದೆ ಗೊತ್ತಾ ಒಳಗಡೆ ಎರ್ಚಿರೋದು. ಆವಾಗ ಮುತ್ತು ರತ್ನ ಎಲ್ಲ ಅದನ್ನು ತೆಗೋಕ್ಕಾಗಲ್ಲ, ನೀರು ತುಂಬ. ಏನು ಗೊತ್ತಾ, ನಾವು ನಂಜನಗೂಡು ತಲಕಾಡೆಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಲೇಟ್ ಆದರೆ ಮನೆಗೆ ಹೋಗ್ಬಿಡೋಣ ಬೇಡ ಅಂತ. ಬಟ್ ನೋಡಿದ್ರೆ ಇನ್ನೂ ಟೈಮ್ ಇತ್ತು. ಸೊ ವಿ ಗಾಟ್ ಮೈಸೂರು ಬಿಟ್ಟಾಗ. ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ ಬೆಟ್ಟಕ್ಕೆ ಹೋಗಬೇಕು ಅಂತ. ನಾನು ಲಾಸ್ಟ್ ಇವಾಗ 1-2 months ಹಿಂದೆ ಬಂದಿದೆ. ಸೊ ತುಂಬ ಖುಷಿ ಆಗ್ತಿದೆ. ದರ್ಶನ ಮುಗೀತು. ನಾವು ಬಂದಿದ್ದೆ 3:30 ಆಗಿತ್ತು. 2 o'clock ಟೆಂಪಲ್ ಕ್ಲೋಸ್ ಅಂತ ಹೇಳ್ತಾಯಿದ್ರು. ಸೊ ಬೇಗ ಹೋಗಿ, ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಯಿತು. ಅಲ್ಲಿ ಒಳಗಡೆ ಹೆಂಗೂ ಮಾಡೋಕ್ಕೆ ಬಿಡಲ್ವಲ್ಲ. ಸೊ ಬೇಗ ಹೋಗಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ನಮ್ಮ ಅಂಕಲ್ ಊಟ ಮಾಡೋಕ್ಕೆ ಹೋಗಿದ್ದಾರೆ. ನನಗೆ ಊಟ ಬೇಡ, ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ದಾರ ಎಲ್ಲ ಕಟ್ಸ್ಕೊಂಡಾದ್ಮೇಲೆ. ಅದಕ್ಕೆ ಊಟ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಚಾರ್ಜ್ ಹಾಕ್ಕೊಂಡು ಕೂತಿದ್ದೀನಿ ಕಾರಲ್ಲಿ. 1 ಗಂಟೆಗೆ ಮೈಸೂರಿಗೆ ಬಂದ್ವಿ. ಬೆಟ್ಟಕ್ಕೆ ಬರೋಕ್ಕೆ 1:30 ಆಯಿತು. ಇನ್ನೇನು ಬಂದುಬಿಟ್ಟಿದ್ದೀವಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಎಷ್ಟು ಖುಷಿ ಆಯಿತು ಅಂದರೆ, ಯಾವ ಥರ ನೆಮ್ಮದಿ ಸಿಕ್ತು ಅಂದರೆ ದರ್ಶನ ಮಾಡಿದ್ದು. ನಾನು ಕಾಯ್ತಾ ಇದ್ದೆ ಯಾವಾಗ ಹೋಗೋಣ, ಯಾವಾಗಲಾದ್ರು ಫ್ರೀ ಆದಾಗ ಹೋಗೋಣ ಅಂತ. ಬಟ್ ಟೈಮೇ ಸಿಕ್ಕಿರಲಿಲ್ಲ, ಯಾವಾಗ ಬರೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ. ಏನೋ ಇಲ್ಲಿವರೆಗೂ ಬಂದಿದೆ, ದೇವ್ರ ದರ್ಶನ ಆಯಿತು. ಮನಸ್ಸಿಗೆ ತುಂಬ ನೆಮ್ಮದಿಯಾಗಿದೆ ಇವತ್ತು. ದೇವ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆರೆಂಜ್ ಕಲರ್ ಸ್ಯಾರಿ ಹಾಕಿದ್ರು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಬಂದಿದ್ದೀನಿ. ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಬಂದಿದ್ದೀನಿ. ಇವತ್ತಿನ ವ್ಲಾಗ್ ಅಷ್ಟೇ. 1 day ಟ್ರಿಪ್ ಮುಗೀತು ಗೈಸ್. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ.